ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ದುಬೈಗೆ ಹೋಗಬೇಕು ಅಂತ ಏನಾದರೂ ಪ್ಲಾನ್ ಮಾಡಿದ್ದೀರಾ? ದುಬೈಗೆ ಫ್ಲೈಟ್ ಟಿಕೆಟನ್ನು ಖರೀದಿ ಮಾಡಿದ್ರಷ್ಟೇ ಆಗಲ್ಲ, ರಿಟರ್ನ್ ಟಿಕೆಟ್ ಇದ್ದರೆ ಮಾತ್ರ ನಿಮಗೆ ದುಬೈಯಲ್ಲಿ ಎಂಟ್ರಿ ಕೊಡ್ತಾರೆ. ಇಲ್ದಿದ್ರೆ ಯಾವುದೇ ಕಾರಣಕ್ಕೂ ದುಬೈಗೆ ನಿಮ್ಗೆ ಎಂಟ್ರಿ ಇಲ್ಲ. ಹೌದು, UAE ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಷ್ಟ್ರಗಳಲ್ಲಿ ನೀವು ಹೋಗಬೇಕು ಅಂದರೆ ಭಾರತದಿಂದನೇ ನಿಮಗೆ ಕಟ್ಟುನಿಟ್ಟಾದಂತಹ ಒಂದು ತಪಾಸಣೆ ಆಗ್ತಾ ಇದೆ. ಅಂದರೆ ನಿಮ್ಮ ಹತ್ರ ಟಿಕೆಟ್ ಏನೋ ಬುಕ್ ಮಾಡಿಬಿಟ್ಟಿದ್ದೀರಾ ದುಬೈಗೆ ಹೋಗೋಕ್ಕೆ, ಆದರೆ ವಾಪಸ್ ಬರೋ ರಿಟರ್ನ್ ಟಿಕೆಟ್ ನಿಮ್ಮ ಹತ್ರ ಇಲ್ಲ. ಅದ್ರ ಜೊತೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಸೂಕ್ತವಾದಂಥ ವ್ಯವಸ್ಥೆ ಇಲ್ಲ, ಅಲ್ಲಿ ಖರ್ಚು ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಿಮಗೆ ದುಬೈಗೆ ಎಂಟ್ರಿ ಇಲ್ಲ. ಅಕ್ರಮ ವಲಸೆಯನ್ನು ಮತ್ತು ಗಡಿಪಾರು ಸಮಸ್ಯೆಯನ್ನು ಕಡಿಮೆ ಮಾಡೋಕ್ಕೆ ದುಬೈ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇನ್ನು ಪ್ರತ್ಯೇಕ ವೀಸಾ ಬೇಕು. ದುಬೈ ಆಗಲಿ, ಅಬುದಾಬಿ ಈ ರಾಷ್ಟ್ರಗಳಿಗೆ ಹೋಗಬೇಕಾದ್ರೆ ಪ್ರತ್ಯೇಕವಾದಂತಹ ವೀಸಾ ಇರಬೇಕು. ಅದ್ರ ಜೊತೆಗೆ 60,000 ರೂಪಾಯಿ ನಿಮ್ಮ ಹತ್ರ ಇರಬೇಕು, ಮಿನಿಮಮ್ 60,000 ರೂಪಾಯಿ ಇರಬೇಕು. ಇಲ್ದಿದ್ರೆ ಕ್ರೆಡಿಟ್ ಕಾರ್ಡ್ ಆದರೂ ನಿಮ್ಮ ಹತ್ರ ಇರಬೇಕು. ಆವಾಗ ಮಾತ್ರ ನಿಮಗೆ ದುಬೈಗೆ ಎಂಟ್ರಿ ಕೊಡ್ಬೋದು ನೀವು. ಇಲ್ದಿದ್ರೆ ಯಾವುದೇ ಕಾರಣಕ್ಕೂ ದುಬೈ ಎಂಟ್ರಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಬುರ್ಜ್ ಖಲೀಫಾನ ನೋಡೋ ಕನಸಾಗೆ ಉಳಿಸ್ಕೋಬೇಕು ನೀವು ಅಷ್ಟೇ. ಯಾಕಂದರೆ ತುಂಬ ಜನ ಏನು ಮಾಡ್ತಿದ್ದಾರೆ, ಈ ಟೂರಿಸಮ್ ವೀಸಾನ ತಗೊಂಡು ದುಬೈ ಏನೋ ಹೋಗ್ತಾರೆ, ದುಡ್ಡಿಲ್ಲದೆ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಹಾಗಾಗಿ ವಲಸಿಗರ ಸಮಸ್ಯೆ ತುಂಬಾ ಆಗ್ತಾ ಇದೆ UAE ರಾಷ್ಟ್ರಗಳಲ್ಲಿ. ಹಾಗಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬೇರೆ ಬೇರೆ ಈಗ ವಿಮಾನ ನಿಲ್ದಾಣಗಳಲ್ಲೂ ಕೂಡ UAEಯ ವಿಮಾನ ಹತ್ತಬೇಕು ಅಂದರೆ ಇಲ್ಲೇ ಕಟ್ಟುನಿಟ್ಟಾಗಿ ತಪಾಸಣೆ ಮಾಡ್ತಾರೆ. ನಿಮ್ಮ ಕ್ರೆಡಿಟ್ ಕಾರ್ಡ್ ಏನಿದೆ, ಅಥವಾ ನಿಮ್ಮ ಹತ್ರ ದುಡ್ಡು ಎಷ್ಟಿದೆ, ರಿಟರ್ನ್ ಟಿಕೆಟ್ ಬುಕ್ ಆಗಿದೆಯೋ ಇಲ್ವೋ, ಅಥವಾ ನಿಮ್ಮ ಹತ್ರ ಇರೋ ವೀಸಾ ಏನು, ಪಾಸ್ಪೋರ್ಟ್, ಪ್ರತಿಯೊಂದನ್ನು ಕರೆಕ್ಟಾಗಿ ಚೆಕ್ ಮಾಡಿ ಕಳಿಸ್ಕೊಡಲಾಗುತ್ತೆ. ಹೀಗಿದ್ದಾಗ ಮಾತ್ರ ನಿಮ್ಮ ದುಬೈನ ಕನಸು ನನಸಾಗುತ್ತೆ. ನೆನಪಿರಲಿ, ಈ ಥರದ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.